ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರತಕ್ಕಂಥ ದಾಳಿ ಮತ್ತು ಯುದ್ಧ 23ನೇ ದಿನಕ್ಕೆ ಕಾಲಿಟ್ಟಿದೆ. 23 ದಿನ ಕಂಡಿದೆ, ಈಗಾಗಲೇ 23 ದಿನ ಆಯಿತು. ಆಯಿಲ್ ವಾರ್ ಮತ್ತು ಗ್ಯಾಸ್ ಘರ್ಷಣೆಯಿಂದ ಶುರುವಾಗಿ ಇದೀಗ ನ್ಯೂಕ್ಲಿಯರ್ ಅಟ್ಯಾಕ್ವರೆಗೆ ಚರ್ಚೆಗೆ ಯುದ್ಧ ಸಾಗಿ ಬಂದಿದೆ. ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ವಿರೋಧಿಗಳಿಗೆ ಬಂದ್ ಮಾಡಿರೋ ಕಾರಣ ಜಗತ್ತಿನಾದ್ಯಂತ ತೈಲ ಅನಿಲಕ್ಕೆ ಹಾಹಾಕಾರ ಎದ್ದಿದೆ. ಇದರ ನಡುವೆ ಹಾರ್ಮುಜ್ ಜಲಸಂಧಿಯನ್ನು 48 ಗಂಟೆಯಲ್ಲಿ ಸಂಪೂರ್ಣವಾಗಿ ಓಪನ್ ಮಾಡಬೇಕು, ಇಲ್ಲವಾದಲ್ಲಿ ನಿಮ್ಮ ವಿದ್ಯುತ್ ಸ್ಥಾವರಗಳನ್ನು ಸರ್ವನಾಶ ಮಾಡ್ತೀವಿ ಅಂತ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾಗತಿಕ ತೈಲ ಸರಬರಾಜಿನ ಸುಮಾರು 20% ಭಾಗ ಈ ಮಾರ್ಗದ ಮೂಲಕವೇ ಸಾಗಣೆ ಆಗಬೇಕಾಗಿದೆ. ಟ್ರಂಪ್ ಡೆಡ್ಲೈನ್ಗೆ ಇರಾನ್ ಡೋಂಟ್ ಕೇರ್ ಅಂದಿದೆ. ನಮ್ಮ ಮೂಲಸೌಕರ್ಯಗಳನ್ನು ನಾಶಪಡಿಸಿದ್ದೇ ಆದಲ್ಲಿ ರಣಭೀಕರವಾಗಿ ನಮ್ಮ ಪ್ರತಿದಾಳಿ ಇರುತ್ತೆ. ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳ ಎಲ್ಲ ಪ್ರಮುಖ ಇಂಧನ ಘಟಕಗಳು, ತೈಲ ಶುದ್ಧೀಕರಣ ಘಟಕಗಳು, ಬಂದರುಗಳು ಮತ್ತು ಪ್ರಮುಖ ಮೂಲಸೌಕರ್ಯಗಳ ಮೇಲೂ ದಾಳಿ ನಡೆಸ್ತೀವಿ. ಶತ್ರುಗಳಿಗೆ ಹೊರತುಪಡಿಸಿ ಎಲ್ಲರಿಗೂ ಹೊರ್ಮುಜ್ ಜಲಸಂಧಿ ಓಪನ್ ಇದೆ ಅಂತ ಇರಾನ್ ಕೌಂಟರ್ ಕೊಟ್ಟಿದೆ. ಮತ್ತೊಂದು ಕಡೆ ಹೊರ್ಮುಜ್ ಜಲಸಂಧಿ ಕೈವಶಕ್ಕೆ ಅಮೆರಿಕ ಸಿದ್ಧತೆ ನಡೆಸಿದೆ. ಅಮೆರಿಕದ ಪರವಾಗಿ ಮಿತ್ರಕೂಟ ಇಂಗ್ಲೆಂಡ್ ಇದೀಗ ಹೊರ್ಮುಜ್ ಬಳಿ ನ್ಯೂಕ್ಲಿಯರ್ ಸಬ್ಮರೀನನ್ನು ನಿಯೋಜನೆ ಮಾಡಿದೆ. ಆದರೆ ಹೊರ್ಮುಜ್ ಜಲಸಂಧಿ ಇರುವ ಪರ್ಷಿಯನ್ ಕೊಲ್ಲಿಯ ಸಮುದ್ರದ ತಳದಲ್ಲಿ ಇರಾನ್ ಸಾವಿರಾರು ರಿಮೋಟ್ ಬಾಂಬ್ಗಳನ್ನು ಜಪಾನ್ ನೆರವಿನಿಂದ ಇಟ್ಟಿದೆ ಅಂತ ತಿಳಿದು ಬಂದಿದೆ. ಇದೀಗ ಜಪಾನ್ಗೆ ಅಮೆರಿಕ ಸಂಪರ್ಕಿಸಿದ್ದು ಆ ಬಾಂಬ್ಗಳನ್ನು ನ್ಯೂಟ್ರಲ್ ಮಾಡಲು ಒಪ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮೊದಲು ಕದನ ವಿರಾಮ ಘೋಷಿಸಬೇಕು ಅಂತ ಜಪಾನ್ ಹೇಳಿದೆ ಅಂತ ತಿಳಿದು ಬಂದಿದೆ. ಈ ಮಧ್ಯೆ ಇರಾನ್ ತಕ್ಷಣವೇ ದಾಳಿಯನ್ನು ನಿಲ್ಲಿಸಬೇಕು ಅಂತ G7 ರಾಷ್ಟ್ರಗಳು ಇರಾನನ್ನು ಒತ್ತಾಯ ಮಾಡಿವೆ. ಯಾವುದು ಆಗಬಾರದು ಅಂತ ಜಗತ್ತು ಬಯಸ್ತಾ ಇತ್ತೋ ಅದೇ ದಿನದಿಂದ ದಿನಕ್ಕೆ ಆಗ್ತಾ ಇದೆ. ಹೌದು, ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇದೆ. ನೋಡಿ, ಆಯಿಲ್ ವಾರ್ ಆಗಬಾರ್ದು ಅಂತ ಅನ್ಕೊಂಡಿದ್ರು. ನಿಮಗೆ ಫಸ್ಟ್ ಇದನ್ನು ಶುರು ಮಾಡಿದ್ದು ಇಸ್ರೇಲ್ ಅವರು. ಮೊದಲು ಇಸ್ರೇಲ್ ಅವರು ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿ ಆರಂಭ ಮಾಡಿದ್ರು. ಅಲ್ಲಿ ತನಕ ಯಾವುದೋ ಕಟ್ಟಡಗಳು, ಮಿಲಿಟರಿ ನೆಲೆಗಳು ಇದನ್ನು ಹೊಡಿತಾ ಇದ್ರು. ಯಾವಾಗ ತೈಲ ಘಟಕಕ್ಕೆ ಹೊಡೆದ್ರು ಇಮ್ಮಿಡಿಯೇಟ್ ಆಗಿ ಎಚ್ಚೆತ್ಕೊಂಡ್ಬಿಟ್ರು ಇರಾನ್ ಅವರು ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ಇವ್ರ ಮೇಲೆ, ಇವರು ಅವ್ರ ಮೇಲೆ ಇದು ಶುರು ಆಯ್ತಲ್ಲ. ಇದಾದ ಮೇಲೆ ಅದು ಗ್ಯಾಸ್ ಘರ್ಷಣೆ ಆಯಿತು. ಅದು ಗೊತ್ತಿರುವಂಥ ವಿಚಾರ. ಹರ್ಮುಜ್ನಲ್ಲಿ ಎಲ್ಲ ಶಿಪ್ಗಳನ್ನ ತಡೆದಿದ್ದರಿಂದ ಗ್ಯಾಸ್ ಎಲ್ಲ ಕಡೆ ಹಾಹಾಕಾರ ಶುರುವಾಯಿತು. ಈಗ ಹೊರ್ಮುಜ್ ಜಲಸಂಧಿ ಹತ್ರ ಈ ಇಂಗ್ಲೆಂಡ್ ಅವ್ರು ಏನು ಮಾಡಿದ್ದಾರೆ, ನ್ಯೂಕ್ಲಿಯರ್ ಸಬ್ಮರೀನ್ ಹಡಗೊಂದನ್ನು ತಂದು ನಿಲ್ಲಿಸ್ಕೊಂಡಿದ್ದಾರೆ. ನ್ಯೂಕ್ಲಿಯರ್ ಸಬ್ಮರೀನ್ ಅಂದರೆ ಜಲಾಂತರ್ಗಾಮಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಜಲಾಂತರ್ಗಾಮಿ. ಅದು ಸಮುದ್ರದ ಒಳಗೆ, ಸಮುದ್ರದ ಒಳಗಿಂದಲೇ ದಾಳಿ ಮಾಡಬಹುದು, ಅಥವಾ ಏರ್ನಲ್ಲಿ ಸಮುದ್ರದ ಮೇಲಿಂದಲೂ ಕೂಡ ಹೋಗಿ ಇರಾನ್ ಮೇಲೆ ಬೀಳುವಂತೆ ಪರಮಾಣು ಬಾಂಬ್ಗಳನ್ನು ಹಾಕಬಹುದು. ಆ ಶಕ್ತಿ ಸಾಮರ್ಥ್ಯ ಅದಕ್ಕಿದೆ. ಈಗ ಹಾಗಾದ್ರೆ ಯಾಕೆ ಸುಮ್ಮನೆ ತಂದು ನಿಲ್ಸ್ಕೊಂಡ್ಬಿಟ್ರು? ಏನು ಹೆದರ್ಸಕ್ಕ? ಈ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ ಅಂದ್ರೆ ಯೋಚನೆ ಮಾಡ್ಬೇಕಲ್ವಾ. ಈಗ ಆರಂಭದಲ್ಲಿ ಯುದ್ಧ ಆರಂಭ ಆಗಕ್ಕೂ ಮೊದಲು ಟ್ರಂಪ್ ಕೆಲವು ಯುದ್ಧ ವಿಮಾನಗಳನ್ನು ಇದನ್ನೆಲ್ಲ ತಂದು ನಿಲ್ಲಿಸ್ಕೊತಾ ಇದ್ದಾರೆ ಎಂದಾಗ ನಾವೇನು ಅನ್ಕೋತಾ ಇದ್ವಿ, ಮಾತುಕತೆ ಮೂಲಕ ಬಗೆಹರಿಬೋದೇನೋ, ಸುಮ್ಮನೆ ಹೆದರ್ಸಕ್ಕೆ ತಂದಿರ್ಬೋದು, ಬೆದರ್ಸಕ್ಕೆ ತಂದಿರ್ಬೋದು ಅಂತ ಅನ್ಕೋತಾ ಇದ್ವಿ. ಬಟ್ ಆಮೇಲೆ ಯುದ್ಧ ಆಗೇ ಹೋಯ್ತು. ಅದು ಏನು, ಖಮೇನಿಯನ್ನು ಹೊಡೆದಾಕೋ ಮುಖಾಂತರ ಯುದ್ಧ ಶುರು ಆಗೋಯ್ತು. ಯಾರೂ ಅನ್ಕೊಂಡೇ ಇರಲಿಲ್ಲ ಮೊದಲನೇ ದಿನನೇ ಹೀಗಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಇದನ್ನು ತೆಗೆದುಹಾಕಕ್ಕಾಗಲ್ಲ. ಒಂದು. ಎರಡನೇದು, ಈ ಹೊರ್ಮುಜ್ ಜಲಸಂಧಿ ವಿಚಾರದಲ್ಲಿ ಯಾಕೆ ಅಮೆರಿಕದವರು ಇಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ? ಆ್ಯಕ್ಚುಲಿ ಅಮೆರಿಕಾಗೆ ಇದರಿಂದ ಏನೂ ಲಾಭನೇ ಇಲ್ಲ. ಹೊರ್ಮುಜ್ ಜಲಸಂಧಿಯಿಂದ ಅಮೆರಿಕಾಗೆ ಹೋಗ್ತಕ್ಕಂಥ ಶಿಪ್ಗಳು ತುಂಬ ಕಡಿಮೆ. ನಿಮಗೆ ಅವ್ರಿಗೆ ಬೇರೆ ರೂಟ್ ಇದೆ ಬರೋದಕ್ಕೆ. ಇಂಡಿಯಾ ರೀಚ್ ಈಗ ನವಮಂಗಳೂರಿಗೆ ಬಂದಿದೆಯಲ್ಲ ಟೆಕ್ಸಾಸ್ನಿಂದ, ಅದು ಬೇರೆ ರೂಟಲ್ಲಿ ಬಂದಿರತಕ್ಕಂಥದ್ದು, ಹೊರ್ಮುಜ್ ಕಡೆಯಿಂದ ಬಂದಿರೋದಲ್ಲ. ಆದರೆ ಯಾಕೆ ಅಂತಂದರೆ ನೋಡಿ, ಇರಾನ್ ಅವ್ರನ್ನ ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ, ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು. ಹಿಂಗಾಗಬಹುದು ಅಂತ ಅಂದಾಜಿಸಲೇ ಇಲ್ಲ. ಅವ್ರ ಶಕ್ತಿಯನ್ನು ಅಂದಾಜು ಮಾಡೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ, ಇರಾನ್ ಅವರ ಶಕ್ತಿಯನ್ನು. ಇರಾನ್ ಅವರು ಮೊನ್ನೆ ರೆಡಿ ಆಗಿಲ್ಲ ಇದಕ್ಕೆ, ಯುದ್ಧಕ್ಕೆ. ಅವ್ರಿಗೆ ಗೊತ್ತಿತ್ತು ಇದು ಅಮೆರಿಕ ಅಂತಲೇ ಅಲ್ಲ, ಇಸ್ರೇಲ್ ಅಂತಲೇ ಅಲ್ಲ, ಇದು ಯಾವುದಾದ್ರೂ ಒಂದು ದೇಶದಿಂದ ನಮಗೆ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಶಿಯಾ ಮುಸ್ಲಿಮರ ವಿರುದ್ಧ ಸುನ್ನಿ ಮುಸ್ಲಿಮರೇ ಅಟ್ಯಾಕ್ ಮಾಡ್ಬೋದು ಬೇಕಾದರೆ. ಆ ಸಾಧ್ಯತೆಗಳು ಇತ್ತು. ಆ ತಯಾರಿಗಳನ್ನ ಅವ್ರು ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಖಮೇನಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಈ ಹೊರ್ಮುಜ್ ಜಲಸಂಧಿ ಇದೆಯಲ್ಲ, ಅದೊಂಥರ ಟ್ರಂಪ್ ಕಾರ್ಡ್ ಅವ್ರಿಗೆ. ಯಾರಿಗೆ? ಇರಾನ್ಗೆ. ಅದೊಂಥರ ದೈವದತ್ತವಾಗಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ವರ. ಅವ್ರೇನ್ ಮಾಡಿದ್ರು, ನಾವು ಟ್ರಂಪನ್ನೇ ಅಲ್ಲ, ಅರ್ಧ ಜಗತ್ತನ್ನೇ ಕಂಟ್ರೋಲ್ ಮಾಡ್ಬೋದು ಇದರಿಂದ, ಅದನ್ನು ನಿಯಂತ್ರಣ ಮಾಡುವ ಶಕ್ತಿ ನಮಗಿದೆ ಅಂತ ಅಂದ್ಬಿಟ್ಟು, ನನಗಿರೋ ಕೆಲವು ಓದ್ಕೋತಾ ಇದ್ದೆ ನಾನು, ಒಂದು 10,000ಕ್ಕೂ ಹೆಚ್ಚು ನೆಲ ಬಾಂಬ್ಗಳನ್ನು ಹೊರ್ಮುಜ್ ಜಲಸಂಧಿಯ ಸಮುದ್ರದ ಒಳಗಡೆ ಅಡಗಿಸಿಟ್ಟಿದ್ದಾರಂತೆ ಇವರು.
ಯಾವ ಹಡಗುಗಳು ಪಾಸ್ ಆಗ ರಿಮೋಟ್ ಕಂಟ್ರೋಲ್ನಲ್ಲಿ ಇದೆಯಂತೆ, ಕಂಟ್ರೋಲ್ ಅದು. ಅಂದರೆ ಇವರ ಆಜ್ಞೆಯನ್ನು ಮೀರಿ ಯಾವುದಾದ್ರೂ ಶಿಪ್ ಹೋಗ್ತಾ ಇದೆ ಅಂತಂದ್ರು ಒಳಗಡೆಯಿಂದನೇ ಅದನ್ನು ಹೊಡೆದಾಕ್ಬೋದು. ಅದನ್ನು ಜಪಾನ್ ತಂತ್ರಜ್ಞಾನ, ಅದು ಆ್ಯಕ್ಚುಲಿ ಜಪಾನ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇವ್ರು ಮಾಡ್ಕೊಂಡಿದ್ದಾರೆ. ಆಮೇಲೆ ಜಪಾನ್ ಅವರು ಅದನ್ನು ನ್ಯೂಟ್ರಲೈಸ್ ಮಾಡೋ ಟೆಕ್ನಾಲಜಿನೂ ಅವ್ರ ಹತ್ರ ಇದೆಯಂತೆ. ಅವರೊಬ್ಬರಿಗೆ ಗೊತ್ತಿರೋದು ಅದನ್ನು. ಆ ಸಮುದ್ರದ ಆಳದಲ್ಲಿ ಹುದುಗಿಸಿಟ್ಟಿರುವಂತಹ ಬಾಂಬ್ಗಳನ್ನು ನ್ಯೂಟ್ರಲೈಸ್ ಮಾಡೋ ಶಕ್ತಿ ಜಪಾನ್ಗಿದೆ. ಆ ಟೆಕ್ನಾಲಜಿ ಅವ್ರ ಹತ್ರ ಇದೆ. ಹಾಗಾಗಿ ಅಮೇರಿಕ ಜಪಾನನ್ನು ಕೇಳ್ಕೊಂಡಿದೆ, ನೀವು ನ್ಯೂಟ್ರಲೈಸ್ ಮಾಡಿಕೊಡಿ, ಇಲ್ಲಾಂದರೆ ಕಷ್ಟ. ಇದು ಯಾವತ್ತಿದ್ರೂ ಇದು ನೆತ್ತಿ ಮೇಲೆ ತೂಗ್ತಾ ಇರೋ ಕತ್ತಿ ಇದು. ಹಾಗಾಗಿ ಈಗೇನು ಮಾಡಿದ್ದಾರೆ, ಜಪಾನ್ ಅವರು ಹೇಳಿದ್ರು ನಮ್ದೇನಿಲ್ಲ ಮಾಡ್ಕೊಡ್ತೀವಿ, ಜಗತ್ತು ಒಳಿತಾಗುತ್ತೆ ಅಂತಂದ್ರೆ ನಾವು ಮಾಡ್ಕೊಡ್ತೀವಿ, ಬಟ್ ಮೊದಲು ಯುದ್ಧ ನಿಲ್ಲಿಸಿ. ಮುಗಿಸೋದಕ್ಕೆ ಇರಾನೇ ರೆಡಿ ಇಲ್ವಲ್ಲ, ರೆಡಿ ಇಲ್ಲ. ನೀವು ಮೊದಲು ನೀವು ಮಾತಾಡ್ಕೊಂಡು ಯುದ್ಧ ನಿಲ್ಲಿಸಿ, ಆಮೇಲೆ ಬೇಕಾದ್ರೆ ನಾವು ಅದನ್ನು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನೋಡೋಣ. ಇಷ್ಟು ಆಗಬಾರ್ದಾಗಿತ್ತು, ಇಲ್ಲಿ ತನಕ ಆಗಿದೆ. ಮುಂದೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಓಕೆ, ಟ್ರಂಪ್ 48 ಗಂಟೆಗಳ ಡೆಡ್ಲೈನ್ ಬೆನ್ನಲ್ಲೇ ಅಮೆರಿಕದ ಮತ್ತೊಂದು ಫೈಟರ್ ಜೆಟ್ F-15 ಅನ್ನು ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ನ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಇಸ್ರೇಲ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆನ್ ಗುರಿಯನ್ನ ಮೇಲೆ ಇರಾನ್ನ ಅರಾಶ್ 2 ಡ್ರೋನ್ ದಾಳಿ ಮಾಡಿದೆ. ಅಲ್ಲದೆ ನಿನ್ನೆ ರಾತ್ರಿ ಇಸ್ರೇಲ್ನ ನ್ಯೂಕ್ಲಿಯರ್ ಸೌಕರ್ಯಗಳ ಬಳಿ ಕೂಡ ಮಿಸೈಲ್ ದಾಳಿ ಮಾಡಿದ್ದು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ರೇಲ್ನ ಡಿಮೋನ್, ಅರಾದ್ ನಗರಗಳ ಮೇಲೆ ಇರಾನ್ ಬಾಂಬ್ ಮಳೆಯನ್ನು ಸುರಿಸಿದೆ. ಅಲ್ಲದೆ ದಕ್ಷಿಣ ಇಸ್ರೇಲ್ನಲ್ಲಿ ಛೋಟಾ ಇಂಡಿಯಾ ಅಂತಲೇ ಕರೆಸಿಕೊಳ್ಳುವಂತಹ ಡಿಮೋನ್ ಮೇಲೆ ಭಾರೀ ದಾಳಿಯನ್ನು ಮಾಡಿದೆ. ಇರಾಕ್ನ ಬಾಗ್ದಾದ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದ್ದು ಇರಾಕ್ನ ಗುಪ್ತಚರ ಅಧಿಕಾರಿಯೊಬ್ಬರು ಬಲಿಯಾಗಿದ್ದಾರೆ. ಇನ್ನು ಇರಾನ್ ಈವರೆಗೂ 400ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕ ಸಂಬಂಧಿತ ಸ್ಥಳಗಳ ಮೇಲೆ ಇರಾನ್ ದಾಳಿಯಿಂದ ಅಮೆರಿಕಕ್ಕೆ $800 ಮಿಲಿಯನ್ ನಷ್ಟವಾಗಿದೆ. ಆದರೆ 23 ದಿನಗಳಲ್ಲಿ ಇರಾನ್ ಸರ್ವನಾಶ ಮಾಡಿದ್ದೀವಿ ಅಂತ ಅಮೆರಿಕ ಸೇನಾ ಮುಖ್ಯಸ್ಥ ಕೂಪರ್ ಯುದ್ಧದ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇರಾನ್ನ 8,000 ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ದೇವೆ, 130 ಇರಾನಿ ಯುದ್ಧ ನೌಕೆಗಳ ನಾಶ ಮಾಡಿದ್ದೇವೆ. ಇದು 2ನೇ ಮಹಾಯುದ್ಧದ ನಂತರ ಅತಿದೊಡ್ಡ ಯುದ್ಧ ನೌಕೆಯ ನಾಶ ಮಾಡಿರುವುದಾಗಿ ಅಮೆರಿಕ ಹೇಳಿದೆ. ಅಲ್ಲದೆ ಇರಾನ್ ನೂತನ ಸುಪ್ರೀಂ ಲೀಡರ್ ಮೊಜ್ತಬಾ ಖಮೇನಿ ಬದುಕಿರುವ ಬಗ್ಗೆ ಇರಾನ್ಗೆ ಅಮೆರಿಕ ಪ್ರಶ್ನೆ ಮಾಡಿದೆ. ನಿಮ್ಮ ನಾಯಕ ಬದುಕಿದ್ದಾರಾ, ಎಲ್ಲಿದ್ದಾರೆ ಅಂತ ಅದು ಪ್ರಶ್ನೆ ಮಾಡಿದ್ದು. ಮೊಜ್ತಬಾ ಇಲ್ಲದೆ ಇರಾನ್ ಆಡಳಿತ ನಡೆಸ್ತಾ ಇದೆ ಅಂತ ಟ್ರಂಪ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಯಾವ ಫ್ರೆಂಡ್ಶಿಪ್ ಇಲ್ಲ ಅಂತ ಇರಾನ್ ಸೇನಾಧಿಕಾರಿಗಳು ಸಿಬ್ಬಂದಿಯನ್ನ ಸೌದಿ ಅರೇಬಿಯಾ ದೇಶದಿಂದ ಹೊರದಬ್ಬಿದೆ. ಈ ಮಧ್ಯೆ ಇರಾನ್ ಲಾಂಗ್ ರೇಂಜ್ ಮಿಸೈಲ್ ಬಳಸಿ ಜರ್ಮನಿ, ಫ್ರಾನ್ಸ್ ಹಾಗೂ ಇಟಲಿ ತಲುಪಬಹುದು ಅಂತ ಇಸ್ರೇಲ್ ಆತಂಕವನ್ನು ವ್ಯಕ್ತಪಡಿಸಿದೆ. ಈ ಮಧ್ಯೆ ಕತಾರ್ನ ಸಮುದ್ರದಲ್ಲಿ ಹೆಲಿಕಾಪ್ಟರ್ ಪತನವಾಗಿದ್ದು 6 ಮಂದಿ ಸಾವನ್ನಪ್ಪಿದ್ರೆ ಓರ್ವ ನಾಪತ್ತೆಯಾಗಿದ್ದಾರೆ. ಇದು ಇವತ್ತಿನ ವಾರ್ ಅಪ್ಡೇಟ್ ನೀವು ಕೊಟ್ಟಿದ್ದು. ಇವತ್ತೇನೇನಾಯಿತು ಅಂದ್ಬಿಟ್ಟು, ನಿನ್ನೆ ಇಸ್ರೇಲ್ ಅವರು ಇರಾನ್ನ ಪರಮಾಣು ಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ರು, ಯಾವುದೇ ವಿಕಿರಣ ಸೋರಿಕೆ ಆಗಿರಲಿಲ್ಲ. ಇವತ್ತು ಇರಾನ್ ಅವರು ಹೊಡೆದಿದ್ದಾರೆ ಇಸ್ರೇಲ್ನ ಪರಮಾಣು ಸೌಕರ್ಯಗಳ ಮೇಲೆ ಆಗಿರ್ತಕ್ಕಂಥದ್ದು. ಆಮೇಲೆ ಡಿಮೋನ್, ಅದನ್ನು ಛೋಟಾ ಇಂಡಿಯಾ ಅಂತ ಕರೀತಾರೆ, ತುಂಬ ಭಾರತೀಯರು ಅಲ್ಲಿ ಇರ್ತಕ್ಕಂಥದ್ದು. ಅದ್ರ ಆ ಯುದ್ಧ ಅಂತಂದಾಗ ಭಾರತೀಯರೇನು ಇಸ್ರೇಲಿಗರೇನು ಅವ್ರಿಗೆ ಬೇಕಾಗಿರೋದು ಟಾರ್ಗೆಟ್, ಹಾಗಾಗಿ ಅವರಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಆದರೆ ಇಸ್ರೇಲೇ ಹೇಳ್ಕೊಳ್ತಾ ಇರೋದು, ಇಲ್ಲಿ ತನಕ ಇರಾನ್ ಅವರು 400 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದ್ದಾರೆ. ಅಂದರೆ ಅಲ್ಲಿಗೆ ಅಂದಾಜು ಮಾಡಿ ಇರಾನ್ ಹತ್ರ ಎಷ್ಟಿದೆ ಅಂತ. ತಮಾಷೆ ಅಲ್ಲ, ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ನೀವು ಹಾರಿಸೋದು ಅಂತಂದರೆ, ನಾವಿಲ್ಲಿ ಹೇಳ್ತೀವಿ ಅಮೆರಿಕಾಗೆ $800 ಮಿಲಿಯನ್ ನಷ್ಟ ಅಂತ. ಅಮೆರಿಕ ಹಾಗೂ ಹೀಗೂ ನಷ್ಟವನ್ನು ತಡ್ಕೋಬಹುದು, ಬಟ್ ಇರಾನ್. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ ನಾವು 8,000 ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ದೀವಿ ಇರಾನ್ ಮೇಲೆ ಅಂತ. ಅಲ್ಲಿ ಇರಾನಲ್ಲಿ ಏನು ಉಳಿತು? ಅಲ್ಲ, ಹಾಗೇನು ಉಳ್ಕೊಂಡಿಲ್ಲ ಅಂದ್ರೆ ಅವರ ಅಟ್ಯಾಕ್ನ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗ ಹೆಂಗಾಗ್ಬಿಡೋದು ಗೊತ್ತಾ, ನಾನು ಸಾಯ್ತೀನಿ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ಬಿಟ್ರೆ ಆತ ಸಾವು ಗಂಜಲ್ಲ, ಅವನು ನಾನು ಕೊನೆ ಉಸಿರಿರೋ ತನಕ ಹೊಡಿತೀನಿ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ಲೈಕ್ ಉಕ್ರೇನ್ ಮಾಡಿರೋದು ಅದೇ. ಉಕ್ರೇನಲ್ಲಿ ಏನಿದೆ ಇವಾಗ, ಸ್ಕೆಲಿಟನ್ ದೇಶ, ಅವ್ರದ್ದೇನೋ ಒಂದಷ್ಟು ಇಟ್ಕೊಂಡಿದ್ದಾರೆ, ಅದನ್ನು ಹಾಕ್ತಿರ್ತಾರೆ, ಸುಮ್ಮನೆ ರಷ್ಯಾ ಮೇಲೆ ಹಾಕ್ತಿರ್ತಾರೆ. ಈಗ ಇರಾನ್ ಅದೇ ಸ್ಥಿತಿಗೆ ಬಂದ್ಬಿಡುತ್ತಾ ಅಂತ. ಇವ್ರು ಹೇಳಿದ್ದೇ ನಿಜ ಆದರೆ 130 ಇರಾನಿನ ಯುದ್ಧ ನೌಕೆಗಳನ್ನು ನಾಶಪಡಿಸಿದ್ದೀವಿ ಅಂತಂದರೆ ಇಟ್ಸ್ ಅ ಹ್ಯೂಜ್ ಲಾಸ್ ಇರಾನ್ಗೆ. ನಾಳೆ ದಿನ ಇರಾನ್ ಒಂದು ಸಣ್ಣ ದ್ವೀಪ ರಾಷ್ಟ್ರದ ಮೇಲೂ ಯುದ್ಧ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಇದೆಲ್ಲವೂ ಕೂಡ ಒಂದು. ಎರಡನೇದು, ಅವರು ಮೊಜ್ತಬಾ ಖಮೇನಿ ವಿಚಾರದಲ್ಲಿ ಕ್ಲಾರಿಟಿ ಕೊಡ್ತಿಲ್ಲಪ್ಪ. ಇರಾನ್ ಅವ್ರು ಕ್ಲಾರಿಟಿ ಕೊಡ್ತಿಲ್ಲ. ಇವ್ರು ಪದೇ ಪದೇ ಕೇಳ್ತಾ ಇದ್ದಾರೆ, ಅದೇನು ಆ ನಾಯಕನ ಭದ್ರತೆಗೋಸ್ಕರ ಹಂಗೆ ಮಾಡ್ತಾ ಇದ್ದಾರೋ,
ಅಥವಾ ನಿಜವಾಗ್ಲೂ ಆತ ಏನೋ ರಷ್ಯಾಗೆ ಹೋಗ್ಬಿಟ್ಟು ಏನೋ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತೆಲ್ಲ ಅಂದಿದ್ರು. ಅದು ನಿಜನೋ ಏನೋ ಗೊತ್ತಿಲ್ಲ, ಬಟ್ ಅವ್ರು ಬಾಯಿ ಬಿಡ್ತಿಲ್ಲ. ಯಾಕೆಂದ್ರೆ ತಮ್ಮ ದೇಶದ ಸುಪ್ರೀಂ ಲೀಡರಿಂದ ಹಿಡಿದು ತುಂಬಾ ಜನರನ್ನ ಕಳ್ಕೊಂಡ್ಬಿಟ್ರು, ಅವರು ಹೊಡೆದಾಕ್ಬಿಟ್ರು. ಮತ್ತು ಇವ್ರನ್ನೂ ಹೊಡೆದಾಕ್ಬಿಟ್ರೆ ದೊಡ್ಡ ಅಪಮಾನ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೆ 10 ಕಟ್ಟಡ ಹೊಡೆದ್ಬಿಟ್ರು ಬೇಕಾದ್ರೆ ಧೈರ್ಯವಾಗಿರ್ಬೋದು, ಒಬ್ಬ ನಾಯಕನನ್ನು ಹೊಡೆದ್ಬಿಟ್ರೆ, ಅದರಲ್ಲೂ ಸುಪ್ರೀಂ ನಾಯಕನನ್ನು ಹೊಡೆದ್ಬಿಟ್ರೆ ಅದು ನಿಜವಾದ ಸೋಲದು. ಅದಕ್ಕೆ ಇರಾನ್ ಇಷ್ಟೆಲ್ಲ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದಿತ್ತು, ಯುದ್ಧ ಶುರು ಆಗೋಕ್ಕೆ ಮೊದಲು ಟ್ರಂಪ್ ಒಂದು ಮಾತು ಹೇಳಿದರು. ಅಬ್ಬಬ್ಬ ಅಂತಂದರೆ ಇರಾನ್ ಬಳಿ ಇರ್ತಕ್ಕಂತಹ ಕ್ಷಿಪಣಿಗಳು 2,500 ಕಿಲೋಮೀಟರ್ ತಲುಪುವ ಶಕ್ತಿ ಇದೆ ಅಷ್ಟೇ ಅವ್ರಿಗೆ. ನಮ್ಮ ಹತ್ರಕ್ಕಂತೂ ಬರೋಕ್ಕಾಗಲ್ಲ, ಯಾಕೆಂದರೆ ಇರಾನ್ನಿಂದ ಅಮೇರಿಕ 13,000 ಕಿಲೋಮೀಟರ್ ಇದೆ, ಅವ್ರ ಹತ್ರ ಆ ಶಕ್ತಿ ಇಲ್ಲ ಅಂತ. ನಿನ್ನೆ ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ ಅಮೇರಿಕ ಮತ್ತು UK ಜಂಟಿ ಸಮರಾಭ್ಯಾಸ ನಡೆಸ್ತಕ್ಕಂಥ ಒಂದು ದ್ವೀಪಕ್ಕೆ ಅವರು ಟ್ರೈ ಮಾಡಿದ್ರು ಕ್ಷಿಪಣಿ ಹಾರಿಸೋದಕ್ಕೆ. ಅದಿರೋದು ಇರಾನ್ನಿಂದ 4,000 ಕಿಲೋಮೀಟರ್. ಅಂದರೆ 4,000 ಕಿಲೋಮೀಟರ್ ರೇಂಜ್ ತಲುಪೋ ಕ್ಷಿಪಣಿಗಳು ಅವ್ರ ಹತ್ರ ಇದೆ ಅಂತ. ಅದಕ್ಕೆ ಈಗ ಇಸ್ರೇಲ್ ಹೇಳ್ತಾ ಇದೆ ಲಾಂಗ್ ರೇಂಜ್ ಮಿಸೈಲ್ ಹಾರಿಸಕ್ಕೆ. ಲಾಂಗ್ ರೇಂಜ್ ಮಿಸೈಲ್ ಅದು ಅವರು ಎಚ್ಚರಿಸ್ತಾ ಇದ್ದಾರೆ ಯುರೋಪಿಯನ್ ಕಂಟ್ರೀಸನ್ನು. ನಿಮ್ಮ ತನಕ ಬರ್ಬೋದು, ಅವರು ರೀಚ್ ಆಗ್ಬೋದು, ಬಿ ಕೇರ್ಫುಲ್. ಇಷ್ಟು ದಿನ ಅಬ್ಸರ್ವ್ ಮಾಡಿ ನೋಡಿ, ನಾಯಕರ ಹೇಳಿಕೆಗಳನ್ನ, ದೇಶಗಳ ಹೇಳಿಕೆಗಳನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಿದ್ರು ಇರಾನ್ನ, ಇಸ್ರೇಲ್ ಮತ್ತು ಅಮೆರಿಕ. ಈಗ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ವಾಸ್ತವ ಹೇಳಕ್ಕೆ ಶುರು ಮಾಡಿದ್ದಾರೆ. ಇಲ್ಲ ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ಇಲ್ಲ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಟ್ಟು ನೋಡ್ಕೊಳ್ಳೋ ಹೊಡೆತವನ್ನಂತೂ ಇವರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸತ್ಯ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ತೀವ್ರಗೊಂಡಿರ್ತಕ್ಕಂಥ ಕಾರಣ ನಮ್ಮ ದೇಶದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ. ತೈಲ, ಇಂಧನ, ಗೊಬ್ಬರ ಕುರಿತು ಹಿರಿಯ ಸಚಿವರ ಸಭೆ ಕರೆದು ಪ್ರಧಾನಿ ಮೋದಿಯವರು ಮಾಹಿತಿಯನ್ನು ಪಡೆದಿದ್ದಾರೆ. ದೆಹಲಿಯ ತಮ್ಮ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ JP ನಡ್ಡಾ, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯಲ್ಲಿ ಭಾಗಿಯಾಗಿದ್ದರು. ದೇಶದ ಪೆಟ್ರೋಲ್, ಕಚ್ಚಾ ತೈಲ, ವಿದ್ಯುತ್, ರಸಗೊಬ್ಬರ ವಲಯಗಳ ಬಗ್ಗೆ ಪರಾಮರ್ಶೆ ಮಾಡಿದ್ರು ಅಂತ ತಿಳಿದು ಬಂದಿದೆ. ಇನ್ನು ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ಮೈಲುಗಲ್ಲು ನಿರ್ಮಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಅಂದರೆ ನಾಯಕ, ಪ್ರಧಾನಿ ಅಲ್ಲ ನಾಯಕ ಅಂತಕ್ಕಂಥ ದಾಖಲೆ ಬರೆದಿದ್ದಾರೆ. 8,931 ದಿನಗಳನ್ನು ಪೂರ್ಣಗೊಳಿಸಿರುವ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಹಾಗೂ ಭಾರತದ ಪ್ರಧಾನಮಂತ್ರಿ ಹುದ್ದೆಗಳಲ್ಲಿ ಎರಡೂ ಸೇರಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಅಪರೂಪದ ಸಾಧನೆ ಮಾಡಿದ್ದಾರೆ. ಹಾಗೂ ಭಾರತದ ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಪ್ರಧಾನಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇಲ್ಲಿ ನಮಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇದೆ ದಿವ್ಯಾ. ಇಲ್ಲಿ ತನಕ ನಮಗೆ ದೊಡ್ಡದಾಗಿ ಕಾಣ್ತಾ ಇರೋ ಸಮಸ್ಯೆ ಅಂದರೆ ಸಿಲಿಂಡರ್ ಸಮಸ್ಯೆ ಎಲ್ಲ ಕಡೆನೂ, ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ. ಬಂದಿಲ್ಲ ನಮಗೆ ಸಿಗ್ತಾ ಇಲ್ಲ ಅಂತ, ಅದೆಲ್ಲ ಮುಂದೆ ಬರುತ್ತೆ ಹೇಳೋಣ. ಈಗೇನೋ ಒಂದೊಂದೇ ಶಿಪ್ಗಳು ಕೂಡ ಬರ್ತಾ ಇದೆ, ಸ್ವಲ್ಪ ಸಮಸ್ಯೆ ಬಗೆಹರಿಬೋದು ಅಂತ ಇದ್ದಾರೆ, ಫೈನ್. ಬಟ್ ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಅತಿ ದೊಡ್ಡ ಸಮಸ್ಯೆ ಅಂದರೆ ರಸಗೊಬ್ಬರಗಳ ಸಮಸ್ಯೆ. ನಮ್ಮ ದೇಶ ಎಗೈನ್ ರಸಗೊಬ್ಬರಗಳ ಮೇಲೆ ವಿಪರೀತ ರಸಗೊಬ್ಬರಕ್ಕೋಸ್ಕರ ಆ ದೇಶಗಳ ಮೇಲೆ ವಿಪರೀತ ಡಿಪೆಂಡ್ ಆಗಿದ್ದಾರೆ. ಈಗ ಬೇಸಿಗೆ ಆಗಿರೋದ್ರಿಂದ ನಿಮಗೆ ಇನ್ನೂ ಕೂಡ ರೈತರ ಬಿತ್ತನೆಗಳು ಶುರುವಾಗಿಲ್ಲ. ಬಿತ್ತನೆ ಶುರುವಾಗ್ಬಿಟ್ಟು ರಸಗೊಬ್ಬರಕ್ಕೆ ಹಾಹಾಕಾರ ಶುರುವಾಗ್ಬಿಟ್ರೆ ನಾವು ಸಣ್ಣ ಪುಟ್ಟದನ್ನೇ ನೋಡ್ತಿರ್ತೀವಿ. ಕಳೆದ ವರ್ಷ ಎಲ್ಲ ರಸಗೊಬ್ಬರದ ಅಭಾವ ಅಂತ ಅಂದ್ಬಿಟ್ಟು ರೈತರು ದೊಡ್ಡ ಪ್ರೊಟೆಸ್ಟ್ ಮಾಡಿ ರಾತ್ರೋರಾತ್ರಿ ಹೋಗಿ ಕ್ಯೂ ನಿಂತು ಎಲ್ಲ ಆಯ್ತಲ್ಲ, ಇದು ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ಇವತ್ತು ಪ್ರಧಾನಿ ಮೋದಿ ಅವರು ನಡೆಸಿರ್ತಕ್ಕಂಥ ಸಭೆ ಇದೆಯಲ್ಲ, ಇದು ಸಾಮಾನ್ಯವಾದ ಸಭೆ ಅಲ್ಲ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು, ಒಂದು ಕಡೆ ಗೃಹ ಸಚಿವರನ್ನ ಕರೆಸಿದ್ದಾರೆ, ಯಾಕೆಂದರೆ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ ನಾಳೆ ದಿನ ಇಲ್ಲಿ. ಆಯ್ತಾ, ಗೃಹ ಸಚಿವರದ್ದು ಕರೆಸಿದ್ದಾರೆ, ರಕ್ಷಣಾ ಸಚಿವರನ್ನ ಕರೆಸಿದ್ದಾರೆ. ಡಿಫೆನ್ಸ್ ಏನು ಮಾಡಬೇಕು ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ನಡ್ಡಾ ಅವ್ರನ್ನ ಕರೆಸಿದ್ದಾರೆ, ಅದು ಪ್ರಾಬ್ಲಮ್ ಇದೆ. ವಿದೇಶಾಂಗ ಸಚಿವರು, ಯಾಕೆಂದರೆ ಕಂಟಿನ್ಯೂಸ್ ಆಗಿ ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ ನಮ್ಮ ಶಿಪ್ಗಳನ್ನ ಕರೆಸ್ಕೊಳ್ಳೋದಕ್ಕೆ, ಅವ್ರು ಬಂದಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ದೇಶದ ಆರ್ಥಿಕ ಸ್ಥಿತಿಗತಿಗಳು ಕಷ್ಟ ಆಗುತ್ತೆ. ಒಂದು ಮಾಹಿತಿ ಕೇಳಿ ಬರ್ತಾ ಇದೆ, ತುಂಬ ಕುತ್ತಿಗೆಗೆ ಬಂದ್ಬಿಟ್ಟಿದೆ ಅಂತೆ ಇವ್ರಿಗೆ ತೈಲ ದರ ಏರಿಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ನೇಪಾಳದವ್ರು ಶುರು ಮಾಡಿದ್ದಾರೆ, ಇವತ್ತು ಶ್ರೀಲಂಕಾದವ್ರು ಮಾಡಿದ್ದಾರೆ. ಲೀಟರ್ಗೆ ಇಂಡಿಯನ್ ಕರೆನ್ಸಿನಲ್ಲಿ 398 ರೂಪಾಯಿ ಶ್ರೀಲಂಕಾದವ್ರು ಮಾಡ್ಕೊಂಡಿರೋದು ಪೆಟ್ರೋಲ್ಗೆ. ಡೀಸೆಲ್ಗೆ 284 ರೂಪಾಯಿ ಇಂಡಿಯನ್ ಕರೆನ್ಸಿನಲ್ಲಿ. ಎಲ್ಲಿ ಈಗ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಮ್ಮ ದೇಶದಲ್ಲಿ ಏನಾದರೂ 1 ಲೀಟ್ರ್ ಪೆಟ್ರೋಲ್ಗೆ 400 ರೂಪಾಯಿ ಆಯಿತು ಅಂದ್ಕೊಳ್ಳೋಣ, ಹೆಂಗೆ ಕಷ್ಟ. ಆದರೆ ಮಾಡಲೇಬೇಕಾದ ಕುತ್ತಿಗೆಗೆ ಬಂದ್ಬಿಟ್ಟಿದೆ ಪ್ರತಿ ಬ್ಯಾರಲ್ಗೆ. ಇವಾಗಲೇ ಇವರ ಅಂದಾಜನ್ನು ಮೀರಿ $115 ತನಕ ಹೊಟ್ಟೋಗ್ಬಿಟ್ಟಿದೆ. ಬಟ್ ಏನೋ ಎಲೆಕ್ಷನ್ ಇದೆ ಪಂಚರಾಜ್ಯಗಳದ್ದು, ಅದಕ್ಕೋಸ್ಕರ ಇವರು ಹೋಲ್ಡ್ ಮಾಡಿದ್ದಾರೆ, ಅದು ಮುಗಿದ ತಕ್ಷಣ ಮಾಡ್ತಾರೆ ಅಂತ ಕೆಲವು ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದು ಕೇಳ್ಪಟ್ಟೆ ನಾನು. ಗೊತ್ತಿಲ್ಲ, ಆಗಿದೆಯಂತೆ ಇರಬಹುದು. ಅದೇನಾದರೂ ಆಯಿತು ಅಂತಂದರೆ ನಿಮಗೆ ಚೈನ್ ಅದು ಒನ್ಸ್ ನಿಮಗೆ
ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ ಇದೆಲ್ಲ ರೈಸ್ ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ತರಕಾರಿ ಬೆಲೆ, ದಿನಸಿ ಬೆಲೆ, ಮತ್ತೊಂದು ಮಗದೊಂದು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಮಸ್ಯೆ ಶುರು ಆಗದೆ ಇನ್ನು ಮುಂದೆ. ಅದಕ್ಕೋಸ್ಕರನೇ ಇವತ್ತು ನಡೆದಿರ್ತಕ್ಕಂಥ ಸಭೆ. ಹೆಂಗೆ, ಯಾಕೆಂದ್ರೆ ಯಾವುದೋ ಸಣ್ಣ ದ್ವೀಪ ರಾಷ್ಟ್ರ ಅಲ್ಲ ನಮ್ಮದು, 147 ಕೋಟಿ ಜನಸಂಖ್ಯೆ ಇರತಕ್ಕಂಥ ಬೃಹತ್ ರಾಷ್ಟ್ರ. ಹೇಗೆ ಮೇಂಟೈನ್ ಮಾಡಬೇಕು, ಅದಕ್ಕೋಸ್ಕರ ನಡೆದಿದೆ. ಇನ್ನು ದೇಶದಲ್ಲಿ LPG ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾನೆ ಬಂದಿದೆ. ಆದರೆ ಜನರ ಪರದಾಟ ಮಾತ್ರ ಜಾಸ್ತಿ ಆಗ್ತಾ ಇದೆ. ಮಂಡ್ಯದ KR ಪೇಟೆ ಪಟ್ಟಣದಲ್ಲಿ ನೂರಾರು ಗ್ರಾಹಕರು ಗ್ಯಾಸ್ ಏಜೆನ್ಸಿ ಬಳಿ ಜಮಾಯಿಸಿದ್ರು. ತಳ್ಳಾಟ ನೂಕಾಟ ನಡೀತು. ಕೊನೆಗೆ ಏಜೆನ್ಸಿ ಮಾಲೀಕರು ಠಾಣೆ ಮುಂದೆ ಲಾರಿಯನ್ನು ತಂದು ಪೊಲೀಸರ ರಕ್ಷಣೆಯಲ್ಲಿ ಸಿಲಿಂಡರ್ ವಿತರಣೆ ಮಾಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ ಕಟ್ಟಿಂಗ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಜೊತೆಗೆ ವಿದ್ಯಾರ್ಥಿಗಳು, ಅವಿವಾಹಿತರು ಬಳಸ್ತಾ ಇದ್ದಂಥ 2 kg 5 kgಯ ಸ್ಮಾಲ್ ಸಿಲಿಂಡರ್ಗೆ 50 ರೂಪಾಯಿ ಹೆಚ್ಚಾಗಿದೆ. ಧಾರವಾಡದಲ್ಲಿ ನಾನ್ ವೆಜ್ ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿವೆ. ಚಿಕನ್, ಎಗ್ ಮಸಾಲ ಮಾತ್ರ ತಯಾರಿಕೆ ಮಾಡ್ತಾ ಇರುವಂಥ ಮಾಲೀಕರು ಕಬಾಬ್, ಡ್ರೈ ಸೇರಿದಂತೆ ಫಾಸ್ಟ್ ಫುಡ್ ಬಂದ್ ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಬುಕ್ ಮಾಡಿದ್ರೂ ಕೂಡ ಕ್ಯೂ ನಿಂತರೂ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. ಏಜೆನ್ಸಿಯವರು ಅಕ್ರಮವಾಗಿ ಬೇರೆಯವರಿಗೆ ಸಿಲಿಂಡರ್ ಕೊಡ್ತಾ ಇದ್ದಾರೆ ಅನ್ನೋದು ಜನರ ಆರೋಪ. ಅಮೆರಿಕ ಟೆಕ್ಸಾಸ್ನಿಂದ 16,714 ಮೆಟ್ರಿಕ್ ಟನ್ LPG ಹೊತ್ತ ಹಡಗೊಂದು ಹೊಸ ಮಂಗಳೂರಿಗೆ ಬಂದರಿಗೆ ಬಂದಿದೆ. ಚೀನಾದತ್ತ ಹೊರಟಿದಂತಹ ರಷ್ಯಾದ ಹಡಗು 7.7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಹೊತ್ತು ಮಂಗಳೂರಿಗೆ ಬಂದದ್ದು ಅನ್ಲೋಡ್ ಕಾರ್ಯ ನಡೀತಾ ಇದೆ. ಈ ಮಧ್ಯೆ ಸ್ಟೀಲ್ ಕಂಬಿಗಳ ಬೆಲೆ ಪ್ರತಿ ಕೆಜಿಗೆ 8 ರೂಪಾಯಿ ಹೆಚ್ಚಾಗಿದೆ. ಚಿಕ್ಕೋಡಿಯಲ್ಲಿ ಗ್ರಾಹಕರು, ಗುತ್ತಿಗೆದಾರರಲ್ಲಿ ಆತಂಕ. ಹೋಟೆಲ್ ಮಾಲೀಕರಂತೂ ರಾಜ್ಯದ ಸಂಸದರ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಸಮಸ್ಯೆ ವ್ಯಾಪಕ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ಸಂಸದರು ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ಅವರ ಕೂಗು. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಹೈಕೋರ್ಟ್ಗೆ ರೆಡ್ ಅರ್ಜಿಯನ್ನು ಸಲ್ಲಿಸಿದ್ದು ನಾಳೆ ಅಂಕಿ ಅಂಶಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೋರ್ಟ್ಗೆ ಕೊಡಬೇಕಿದೆ. 12 ದಿವಸದಿಂದ ನಾವು ಒಂದು ಒಳ್ಳೆ ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ. ನಮ್ಮ ರಾಜ್ಯದ MP ಗಳನ್ನ ನಾವು ಮನವರಿಕೆ ಮಾಡಿ ಸಹಾಯ ಹಸ್ತ ಚಾಚಿದ್ರು ಒಂದು ನಿರಾಶಾದಾಯಕವಾಗಿತ್ತಂತಾನೆ ಹೇಳ್ಬೋದು ಅವರ ಒಂದು ಸ್ಪಂದನೆ. ಯಾಕೆ ಬೇರೆ ಬೇರೆ ರಾಜ್ಯಗಳಲ್ಲಿ 50% ಕೊಡ್ತಾ ಇದ್ದಾರೆ, ನಮ್ಗೆ ಯಾಕೆ ಈ ಅನ್ಯಾಯ ಅಂತೇಳಿ ಹೈಕೋರ್ಟ್ ಅವರಿಗೆ ಎಲ್ಲ ಅಂಕಿ ಅಂಶಗಳನ್ನ ಕೇಳಿದೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗೆ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ನೋಡಿದ್ರ ಬೆಲೆ ಏರಿಕೆ ಅಂತಕ್ಕಂಥ ನಿಧಾನಕ್ಕೆ ಹೆಂಗಾಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಹೌದು, ಯುದ್ಧ ಶುರು ಆಗ್ತಿದ್ದಂಗೆ ಫಸ್ಟ್ ಜಾಸ್ತಿ ಆಗಿದ್ದು ಅಡುಗೆ ಎಣ್ಣೆ ಬೆಲೆ, ಸನ್ಫ್ಲವರ್ ಅದು ಇದೆಲ್ಲ ಆಯಿಲ್ಗಳು ಬರ್ತಾವಲ್ಲ ಅದು. ಅದಾದಮೇಲೆ ಪ್ರೀಮಿಯಂ ಪೆಟ್ರೋಲ್, ಪ್ರೀಮಿಯಂ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಯಿತು. ಈಗ ಸಣ್ಣ ಸಣ್ಣ ಸ್ಮಾಲ್ ಸಿಲಿಂಡರ್ಗಳದ್ದು ರೇಟ್ ಜಾಸ್ತಿ ಆಗಿದೆ. ಮತ್ತು ಸ್ಟೀಲ್ ರೇಟ್ 8 ರೂಪಾಯಿ ಕೆಜಿಗೆ ಜಾಸ್ತಿ ಆಗಿದೆ. ಒಂದೊಂದೇ ಹೊಡೆತ ಕೊಡ್ತಾ ಇದೆ. ಯಾವ ವಸ್ತುಗಳ ಮೇಲೆ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವೋ ಅದೆಲ್ಲದರ ಬೆಲೆನೂ ಜಾಸ್ತಿ ಆಗುತ್ತೆ. ಯಾವ ವಸ್ತುಗಳನ್ನು ನಾವು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಕಳಿಸ್ಕೊಡ್ತೀವೋ ಅದರ ಬೆಲೆ ಕಡಿಮೆ ಆಗುತ್ತೆ. ಯಾಕೆಂದರೆ ರಫ್ತು ಮಾಡೋಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ಟೊಮೆಟೊ ರೇಟ್ ಬಿದ್ದೋಗಿದೆ, ತಗೋತಾ ಇಲ್ಲ. ತರಕಾರಿ ರೇಟ್ ಬಿದ್ದೋಗಿದೆ, ತಗೋತಾ ಇಲ್ಲ. ಮೊಟ್ಟೆ ಬೆಲೆ ವಿಪರೀತ ಕಡಿಮೆ ಆಗಿದೆ, ಯಾಕೆಂದರೆ ನಾವು ಕಳಿಸ್ಕೊಡೋಕ್ಕಾಗ್ತಾ ಇಲ್ಲ. ನಮ್ಮ ದೇಶದಲ್ಲೇ ಉಳ್ಕೊಂಡಿವೆ, ಅವೆಲ್ಲ ಉಳ್ಕೊಂಡ್ಮೇಲೆ ರೇಟ್ ಕಡಿಮೆ ಆಗುತ್ತೆ. ಇಷ್ಟೇ ಸಿಂಪಲ್ ಲಾಜಿಕ್, ತಲೆ ಕೆಡಿಸ್ಕೋಬೇಡಿ. ಬೇರೆ ದೇಶದಿಂದ ಬರುವಂತಹ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ, ನಮ್ಮ ದೇಶದಿಂದ ಕಳಿಸ್ತಕ್ಕಂಥ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಯುದ್ಧದ ಪರಿಣಾಮವನ್ನು ನಾವು ಈ ರೀತಿ ಅನುಭವಿಸಬೇಕಾಗಿದೆ. ಬಟ್ ವಿಪರೀತ ಸಿಲಿಂಡರ್ ಸಮಸ್ಯೆ ಅಂತೂ ವಿಪರೀತ ಆಗ್ತಾ ಇದೆ, ಅದಂತೂ ನಿಜ. ಎಲ್ಲ ಕಡೆ ಹೋಟೆಲ್ ಬಿಸ್ನೆಸ್ಸೇ ಬಿದ್ದೋಗಿದೆ. ಅದು ಕಮರ್ಷಿಯಲ್ದ ಹೌದು ಸಮಸ್ಯೆ ಇದೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಒಪ್ಕೋತಾ ಇದ್ದಾರೆ. ಆದರೆ ಗೃಹ ಬಳಕೆದೂ ಇದೆ, ಅವ್ರು ಇಲ್ಲ ಅಂತ ಇದ್ದಾರೆ. ಸುಮ್ಮನೆ ಅವ್ರು ನಾಟಕ ಹೊಡ್ಕೊಂಡು ಕೂತಿದ್ದಾರೆ. ಇಲ್ಲ ಅಂದ್ರೆ ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿತ್ತು? ಏನೋ ಸರ್ವರ್ ಪ್ರಾಬ್ಲಮ್ಮು, ಬುಕ್ಕಿಂಗೇ ಆಗ್ತಿಲ್ಲ ಅಂತಾರೆ. ಆಮೇಲೆ ಅವರೇ ಹೇಳ್ಕೊತಾರೆ, ಏಜೆನ್ಸಿ ಅವ್ರ ಹತ್ರ ಹೋಗಿ ನಾವು ಮಾತಾಡಿಸಿದಾಗ, ನೋಡಿ ಸರ್ ನಮಗೆ ಒಂದು ದಿನಕ್ಕೆ 700 ಸಿಲಿಂಡರ್ ಬೇಕು ಸರ್, 520 ಸಿಲಿಂಡರ್ ಕಳಿಸ್ತಾ ಇದ್ದಾರೆ ಸರ್, ಶಾರ್ಟೇಜ್ ಆಗ್ತಾ ಇದೆ ಸರ್. ಅಷ್ಟೇ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಇಷ್ಟು ದಿನ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಶಾರ್ಟೇಜ್ ಆಗಿದೆ, ಅಂದರೆ ಸಮಸ್ಯೆ ಆಗಿದೆ ಅಂತ. ಅದಷ್ಟೇ ಅಲ್ಲ, ಇಲ್ಲಿ ಇನ್ನೊಂದಿದೆ ನೋಡಿ. ಅಮೆರಿಕ, ಇಸ್ರೇಲ್, ಇರಾನ್ ಭೀಕರ ಯುದ್ಧದ ಎಫೆಕ್ಟ್ನಿಂದ ವಿಮಾನಯಾನ ಸಂಸ್ಥೆಗಳಿಗೆ ಬರೋಬ್ಬರಿ $50 ಬಿಲಿಯನ್ ನಷ್ಟವಾಗಿದೆ. ವಿಶ್ವದ 20 ಅತಿದೊಡ್ಡ ವಿಮಾನಯಾನ ಸಂಸ್ಥೆಗಳು 53 ಶತಕೋಟಿ ಮೌಲ್ಯವನ್ನು ಕಳ್ಕೊಂಡಿವೆ ಅಂತ ವರದಿಯಾಗಿದೆ. ಕೋವಿಡ್ ನಂತರ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದ ಸಂಸ್ಥೆಗಳಿಗೆ ಮತ್ತೊಂದು ಹೊಡೆತ ಇದು. ಆದರೆ ದೇಶದಲ್ಲಿ ವಿಮಾನ ಟಿಕೆಟ್ ದರಗಳು ದುಬಾರಿಯಾಗುವ ಸಾಧ್ಯತೆ ಇದೆ ಅಂತ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸುಳಿವು ಕೊಟ್ಟಿದ್ದಾರೆ. ಸುಳಿವಲ್ಲ, ಡೇಟೇ ಕೊಡ್ತಾರೆ, ಏಪ್ರಿಲ್ 1ರಿಂದ ಅಂತ. ಜಾಗತಿಕವಾಗಿ ತೈಲ ಬೆಲೆ, ಏರ್ ಟರ್ಬೈನ್ ಇಂಧನ ಇದರ ಮೇಲೆ ಬೆಲೆ ಏರಿಕೆಯಾಗಿರೋ ಪರಿಣಾಮ ಏಪ್ರಿಲ್ 1ರಿಂದ ಹೊಸ ಪ್ರಯಾಣ ದರ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಈಗಾಗಲೇ ಕೆಲ ವಿಮಾನಯಾನ ಸಂಸ್ಥೆಗಳು ದರವನ್ನು ಹೆಚ್ಚಿಸಿಕೊಂಡಿವೆ. ಅಲ್ಲಿಗೆ ಬೆಲೆ ಏರಿಕೆಗೆ ಇದು ಒಂದು ಸೇರ್ಕೊಂಡಂಗೆ ಆಯಿತು. ಆಯಿತಾ? ಈಗ ತಾತ್ಕಾಲಿಕವಾಗಿ ಯುದ್ಧ ಇರೋದ್ರಿಂದ ಇವೆಲ್ಲ ಆಗಿದೆ. ಯುದ್ಧ ನಿಂತ ತಕ್ಷಣ ಕಡಿಮೆ ಆಗಿಬಿಡುತ್ತೆ ಅಂತಂದರೆ ಓಕೆ ಅನ್ಕೋಬೋದು. ಬಟ್ ನನಗೆ ಡೌಟ್ ಇದೆ, ಆಮೇಲೆ ಇವ್ರು ಕಡಿಮೆ ಮಾಡ್ತಾರಾ ಇಲ್ವಾ? ಹಾಗೆ ಮುಂದುವರಿಸ್ಕೊಂಡೆ ಹೋಗ್ಬಿಟ್ರೆ ಜನರಿಗೆ ಬರೆ ಅಲ್ವಾ? ಏನಾಗುತ್ತೋ ಏನು ಕಥೆನೋ.